ಆತ್ಮೀಯ ಬಂಧುಗಳೇ, ದಯವಿಟ್ಟು ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. 50 ರೂಪಾಯಿ ಒಂದು ದೊಡ್ಡ ಡೀಸೆಲ್ ಸಿಗ್ತದೆ, ಅದನ್ನು ತಂದು ಹಾಕೋದು. ನೀವು ಮೈಯಾಗ ದೇವ್ ತುಂಬಿದಂಗೆ ನೀವು ಹಾಡೋದು. ಈಗ ಇವ್ರು ಹಾಡ್ತಾರ್ರಿ ಗುಲ್ಬರ್ಗ ಸೈಡ್ದವ್ರು ಒಂದು ಹೆಣ್ಣು ಮಾರೇ ಅವಕ್ಕೇನು ತಾಳಿಲ್ಲ ತಂತಿಲ್ಲ ಇಲ್ಲಿ ಸಿರೇಟ ಹಂಗ ಓದ್ತು ನೋಡ್ರಿ. ಮೂಲ ಪರಂಪರೆಯಾಗಿ ಬಂದ ಸಭೆ ಮತ್ತು ಹಾಡುಗಾರರ ನಡುವೆ ಇದ್ದ ದೈವತ್ವವನ್ನು ಗಾಳಿಗೆ ತೂರಿ ಮಾನಗೇಡಿ ಹೊಂಟು ಹೊಡೆಯುವ ಒದರಾಡಿ ಚೀರಾಡಿದ ದೈವಿನಂತೆ ಕುಣಿದಾಡುವ ಊರಿಗೊಂದೊಂದು ಸಂಘಗಳು ಹುಟ್ಟಿಕೊಂಡು ದೈವವೇ ದೇವರೆಂಬ ಗೌರವವನ್ನು ಹಾಳು ಮಾಡಿ ಸಭೆ ಎಂದರೆ ಅದೊಂದು ದನಗಳ ಹಿಂಡಾಗಿಸಿ ಆ ಹಿಂಡಿನ ಮುಂದೆ ಕುಣಿದಾಡಿ ಒದರಾಡಿ ಪಂಟು ಹೊಡೆಯುತ್ತಾ ಅಲ್ಲಿಯೇ ಎದುರಾಳಿಗೆ ಬಾರೋ ನನ್ನ ಮಗನ ನನಗೂ ಹುಟ್ಟಿದವನ. ಅಯ್ಯಪ್ಪ ಏನು ಅದು! ಇಂಥ ಅಶ್ಲೀಲ ಪದಗಳನ್ನೇ ಬಂಡವಾಳವಾಗಿಸಿಕೊಂಡ ಸಂಘಗಳು ಹುಟ್ಟಿಕೊಂಡು ಡೊಳ್ಳಿನ ಹಾಡುಗಳ ಮೂಲ ದೈವ ಪರಂಪರೆಯನ್ನು ಹಾಳು ಮಾಡಲಿಕ್ಕೆ ಹೊರಟಂತೆ ತೋರುತ್ತದೆ. ಆದರೆ ನಡುವೆ ಹುಟ್ಟಿದ್ದು ನಡುವೆ ಸಾಯುತ್ತದೆ. ರೈಟ್, ಕರೆಕ್ಟ್ ಎಂಬುದನ್ನು ಮರೆಯುವಂತಿಲ್ಲ. ನಡು ಹುಟ್ಟಿದ್ದು ನಡುವ ಸತ್ತೋಕತ್ತದ. ಒರಿಜಿನಲ್ ಏನು ಇವರು ಅವಾಗ ಹಾಡಿದ್ದ ಹಾಡು ಇನ್ನೂ ನೆನಪೈತಿ ನನಗೆ. ಯಾವುದಪ್ಪ ಅಂದ್ರೆ ಎಲ್ಲ ದೇವರ ಹಾಡಿವ ಅಪ್ಪನ ಮೊನ್ನ ಹೊನ್ನ ದೇವರ ಮರ್ತೀವ. ಹೌದಲ್ಲ? ಇದು ಇಷ್ಟು ನಮ್ಮ ಪ್ರಭಾವ ಮಾಡ್ತವ ನಿಮ್ಮ ನಮ್ಮ ದಾಟಿನ ಹೇಳಿದೇನು ಮಣಿಗೇನಾಯ್ತು ಗೊತ್ತಾನ? ವಲ್ಲಭಪ್ಪ ನಿಮ್ಮ ಸಂಗವಯ್ಯ, ವಲ್ಲಭಪ್ಪ ನಿಮ್ಮ ಲಿಂಗ, ಅದು ಭಾಳ ಇಂಪಾರ್ಟೆಂಟ್. ನಮಗೆ ಬೀರ್ ಲಿಂಗ ಅದಾನೆ, ಬರಂ ಲಿಂಗ ಅದಾನೆ, ನಮ್ಮ ಹಟ್ಟಿ ಒಳಗೆ ಹುಟ್ಟಿದ ಲಿಂಗ ನಮ್ಮದೇ. ನೀವು ಯಾಕೆ ತೊಗೊಂಬರ್ತೀರೋ ಈ ಬಾಹ್ಯ ಲಿಂಗ ಅಂತ ಚಾಲೆಂಜ್ ಮಾಡಿ ಹೋಗಿದ್ದು ಹಾಳು ಭಾಳ ಅದ. ಏನು ಇದ್ರಾಗ ಒಂದೊಂದು ಶುದ್ಧ ಇವದವ ರೇವಣಸಿದ್ದಪ್ಪ ಮಾಡಿಸಿದ್ದಪ್ಪ. ಏನಂದ್ರೆ ತಟ್ಟನ್ನು ತುಟ್ಟಿ ಮಾಡಿದ ಅದು ನಮ್ಮ ಶ್ರೀರಾಮ ಇಟ್ಟನವ್ರಿಗೆ ಅರ್ಥ ಆಗಬಾರ್ದು. ಮನೆ ಇದೇನು ಹೇಳು, ತಟ್ಟನ್ನು ತುಟ್ಟಿ ಮಾಡಿದ ಕೊನೆಗೆ ಹೇಳಿದೆ, ಯಾವಾಗಲೂ ಸಣ್ಣ ಮಕ್ಕಳನ್ನ ಬರಮಲಿಂಗನ ಹತ್ತಿರ ಒಯ್ದಿಲ್ಲ ಕಾಡ್ತಾನ ಅಂತೇಳಿ. ಅದು ಬರಮಲಿಂಗ ಹಂಗಲ್ಲ, ಈ ತುಟಿ ಹಿಡಿದು ಆ ಮಕ್ಕಳನ್ನ ಆಡಿಸ್ತಾನ ಅನ್ನೋ ಭಾವನೆ ಐತೆ ಅಂದೆ. ಶಕ್ತಿ ಬಿಡಪ್ಪ. ಭಾಳ ರೀ ಅದು. ಏಕೆ ಒಂಥರ ದೇವರಂಡಿನ ಅಂದ ಕಾಲಕ ಭಕ್ತಗನುವಾನಿಲ್ಲೇಳು, ಭಕ್ತ ಮುನಿಸಿ ನಂದ ಕಾಲಕ ದೇವರ ಮನವಾನಿಲ್ಲೇಳು. ಏ ದೇವರ ಮನವು ಭಕ್ತರ ಮನವು ಎಂದಿಗೆ ಕೂಡಿ ಬಂದಾವು. ಬಾವುಳಾವನನ ಭಕ್ತನಯ್ಯ ಹಬ್ಬದ ಕಾರ್ಯ ಹಿಡದಾನು. ಏ ಮಣ್ಣ ಗಾಡಿಯ ನುಣ್ಣಗ ಮಾಡಿ ಸುಣ್ಣ ಸಾರುಣಿ ಮಾಡ್ಯಾನು. ಬಾಳಿ ಕಂಬಗಳ ನಡೆಸ್ಯಾನಯ್ಯ ಕಬ್ಬಿನಂದರ ಹಾಕ್ಯಾನು. ಬಾವುಳಾವನನ ಭಕ್ತನಯ್ಯ ತರ್ಗತೋಣನ ಕಟ್ಟ್ಯಾನು. ಹಸಿಯ ಜಗಲಿ ಮ್ಯಾಲೇನಯ್ಯ ಕುಂಭರಂಗಗೊಯ್ದಾನು. ಏ ತರ್ಗತೋಣನ ಕಟ್ಟ್ಯಾನಯ್ಯ ಕಡುವ ಕಬ್ಬಿನ ಪ್ಯಾರೇನು. ಕಡುವ ಕಬ್ಬಿನ ಪ್ಯಾರಿವ ಕೊಟ್ಟನ ಒಡುವ ತೆಂಗಿನ ಹೋಳೇನು. ಏ ಹೆಣ್ಣು ಮಕ್ಕಳ ಇಲ್ಲದಯ್ಯ ಹಬ್ಬನೇ ಹಸನಲ್ಲೇಳು. ಹಸನಲ್ಲೇಳಯ್ಯ ಕಾರಣ ಚಂದಲ್ಲೇಳು. ಬಾವುಳನ ಭಕ್ತನಯ್ಯ ಹೆಣ್ಣು ಮಕ್ಕಳನ್ನು ಕರ್ಸ್ಯಾನು.
ತವ್ರ ಮನಿ ಹೆಣ್ಮಕ್ಕಳಯ್ಯ ಒಳ್ಳಿಗೆ ಒಬ್ಬಿ ಹಾಕ್ಯಾರೋ, ಒಳ್ಳಿಗೆ ಒಬ್ಬಿ ಹಾಕ್ಯಾರಯ್ಯ ಕಲ್ಲಿಗೆ ರಾಗ ಮಾಡ್ಯಾರೋ. ಅಣ್ಣನ ಹಾಡುತ್ತಾರೇನೋ ಅವ್ರ ತಮ್ಮನ ಹಾಡುತ್ತಾರೇನೋ, ತವ್ರ ಮನಿ ಹೆಣ್ಮಕ್ಕಳು ತಮ್ಮ ಗುರುವಿಗೆ ಹಾಡುತ್ತಾರೇನೋ. ಅಂತ ಯಾಳದ ಒಳಗೇನಯ್ಯ ಹಿಟ್ಟಕ್ಕೆ ತಯಾರು ಮಾಡ್ಯಾನು. ಈ ಬಾವುಳವನ ಭಕ್ತಾನಯ್ಯ ಗುರುವಿಗೆ ಮುತ್ತಿನ ಬಟ್ಟೇನೋ, ಗುರುವಿಗೆ ಮುತ್ತಿನ ಬಟ್ಟವ ಕೊಟ್ಟಣ ಆಳ ಮಕ್ಕಳಿಗೆ ನೋಡಲ್ಲೋ. ಆಳ ಮಕ್ಕಳಿಗೆ ನೋಡಯ್ಯ ಭಂಡಾರ ಬಟ್ಟ ಕೊಟ್ಟಾನು. ಈ ತಾಳಿನ ಹೇಳ್ತಮ್ಮಣ್ಣನಯ್ಯ ಕೊಡಲು ಹೇಳ ಬರಮಣ್ಣನು. ಇಬ್ರು ಅಣ್ಣ ತಮ್ಮರಯ್ಯ ಭಂಡಾರ ಹಿಡುತ್ತಾರೇನು. ಈ ಹಂತ ಯಾಳಿದ ಒಳಗೇನಯ್ಯ ಪುಣ್ಯದ ಮಗಗಳು ರಾಯನು, ಪುಣ್ಯದ ಮಗಗಳು ರಾಯನಯ್ಯ ತಾವೊಂದು ತಯ್ಯಾರಾಯನು. ಈ ಹಂತ ಯಾಳಿದ ಒಳಗೇನಯ್ಯ ಜಡದ ಪಾಲಿಕೆ ಏರ್ಯಾನು. ಜಡದ ಪಾಲಿಕೆ ಮುಂದೊಂದೈನೂರಾಳೇನು. ಈ ಸಾವಿರಾಳಿನ ಸಂಗಟ ಗುರುವ ಇವತ್ತು ದಾಸೋಹ ಮಾಡ್ತೀವಿ ಅದಕ್ಕೆ ಮಾಡ್ತೀವಿ ಅಂತಾರಲ್ಲ, ನಾವೇ ಮೊದಲ ಅದನ್ನು ಪ್ರಾರಂಭಿಸಿದ್ದು. ಸಾವಿರ ಆಳು ಉಂಟಾವ, 3,000 ಸಾವಿರಾಳಿನ ಸಂಗಟ ಗುರುವ ಸಾಗು ಸಾಗಿತೆ ಬಂದಾನು. ಈ ಬಾವುಳ ಮತ್ತನ ಮನಿ ಒಳಗಯ್ಯ ಬಲಗಾಲ ಮುಂದಿಟ್ಟಾನು. ಬಲಗಾಲ ಮುಂದಿಟ್ಟನ ಗುರುವ ಬಗ್ಗೆತ್ತೆ ಮೊದಲಾಗ್ಯಾನು. ಈ ಎಡಗಾಲ ಹಿಂದಿಟ್ಟನ ಗುರುವ ಕೆಡಗಾಲ ಹಿಂದಾದವು. ಬಾವುಳ ಭಕ್ತನ ಮನಿ ಒಳಗಯ್ಯ ಮುತ್ತಿನ ಗದ್ದಿಗೇರ್ಯಾನು. ತಡಿ, ಮುತ್ತಿನ ಗದ್ದಿಗೆ ಏರಿಯಾನ ಅಂತ ಇವ್ರು ಹಾಡ್ತಾರೆ. ಅಲ್ಲಿ ಕುಂತದ್ದು ಯಾವುದು? ಗಡಂಚಿ. ಜೋಳ ಇವು ಗೂಡಿ ಇಡುವಂಥದ್ದು ಗಡಂಚಿ. ಅದ್ರ ಮ್ಯಾಲ ಅಡಿಗೆ ಹಾಕದ ಇದನ್ನು ಮಾಡಿ ಕುತ್ನಿ ಗಾದಿ ಹಾಕಿ ಅದನ್ನು ಮಾಡೋ ನೋಡಿ ಹಂಗೈತೆ. ಒಂದು ಬಂದಂತಹ ಅವರ ಹಾಡುವ ಶೈಲಿ, ಅದು ನಮ್ಮ ಅಜ್ಜ ಹಾಡುವ ಧ್ವನಿಯನ್ನು, ಆ ಹಾಡುಗಳನ್ನು ನೆನಪು ಮಾಡಿಕೊಳ್ಳುತ್ತದೆ. ಹಾಗೆ ಈ ಕುರುಬ ಸಮಾಜ ಅಂದರೆ ಏನು ಅಂತಂದರೆ, ಆದಿಯನಾದಿಯಲ್ಲಿ ನಮ್ಮವರಯ್ಯ, ಕೈಲಾಸದಲ್ಲಿ ನಮ್ಮವರು, ಕಲ್ಯಾಣದಲ್ಲಿ ನಮ್ಮವರು. ಎಲ್ಲ ಜನಾಂಗದವರು ಬರೀ 4 ಯುಗಗಳನ್ನು ಕಂಡ್ರೆ, ನಮ್ಮ ಕುರುಬರು 28 ಯುಗಗಳನ್ನು ಕಂಡಂಥ ಜನಾಂಗ. ಅದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಪಂಢರಪುರದ ವಿಠಲ, ಚಂದ್ರಭಾಗಾ ನದಿ. ಅದು ಮೂಲತಃ ಸಿಂಧೂ ನದಿಯ, ಚೀನಾಬ್ ನದಿಯ ದಂಡೆಯಲ್ಲಿರುವಂಥದ್ದು. ಅಲ್ಲಿ ಬೇರೆಯವರು ಉಪಟಳ ಇವರು ಕುರಿಗಳನ್ನು ದನಗಳನ್ನು ಕಳು ಮಾಡಿದ್ರು. ಆವಾಗ ವಿಂಧ್ಯ ಪರ್ವತ ಶ್ರೇಣಿಯ ದಾಟಿ ನರ್ಮದಾ ನದಿಗೆ ಬಂದು ಆ ನದಿಗೆ ಹೆಸರು ಕೊಡ್ತಾರೆ, ನರ್ಮದಾ ತೀರ ಅಂತೇಳಿ. ಇವತ್ತೇನು ಪಟೇಲರ ಈಗ ನಡೆದ ಸ್ಟ್ಯಾಚು ನಿಲ್ತಾರಲ್ಲ, ಅದು ಕುರುಬರನ ಮೂಲ ಸ್ಥಳ. ಅಲ್ಲಿ ಮತ್ತು ಉಪಟಳ ಕೊಡ ಕಟ್ಟಿದ ಕೂಡಲೇ ತಮ್ಮ ದೇವರನ್ನ ಮೂಲಿ ಕೊಂಚಿಗೆ ಹಾಕ್ಕೊಂಡು ಈ ಪಂಢರಪುರ ದಡ್ಡಿ ಬಯಲಾದಂಥ ಮರಡಿ, ಆ ಮರಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಕೀರ್ತಿ ನಮ್ಮ ಜನಾಂಗದವರಿಗೆ ಸಲ್ಲುತ್ತದೆ. ಈ ಹಿರಿಯರಿಗೆ ಸಲ್ಲಬೇಕು. ಹೀಗೆ ನಮ್ಮ ಕುರುಬರ ಚರಿತ್ರೆ, ಸಾಂಸ್ಕೃತಿಕ ಚರಿತ್ರೆ ಸಿಗಬೇಕಾದ್ರೆ ಇಂಥ ಗುರಿ ಹಿರಿಯರು ಕಾರಣ. ಇನ್ನೂ ಸಾಗರದಟ್ಟು ಇದೆ. ನಾವು ಮಾಡಿದ್ದು ಕೆಲಸ ಎಷ್ಟಪ್ಪ ಅಂತಂದರೆ, ಸಾಗರದಲ್ಲಿರುವಂಥ ಬಗಸೆ ನೀರಿನಷ್ಟು ಕೆಲಸ ಮಾಡಿದ್ದೇವೆ. ಇನ್ನೂ ಕೋಟ್ಯಾನು ಕೋಟಿ ಬೊಗಸೆಗಳು ಆಗಿವೆ. ಅಂದರೆ ಏನು ಅದರ ಅರ್ಥ ಅಂದರೆ, ಕುರುಬರ ಚರಿತ್ರೆ ಎಷ್ಟು ಬರೆದರೂ ಅವರು ವರತಿ ನೀರಿದ್ದಂಗೆ, ಸಮುದ್ರ ಇದ್ದಂಗೆ. ಎಲ್ಲಿ ಹೋಗ್ತೀಯ ಅಲ್ಲಿ ಒಂದು ಕುರುಬರ ನೆಲೆ ಸಿಕ್ಕರೆ ಅಂಥ ಪರಂಪರೆಯನ್ನು ಉಳಿಸಿಕೊಂಡು ಬಂದಂಥ ನಮ್ಮ ಹಿರಿಯರಾದಂಥ ಸೋನಿಂಗಪ್ಪ ಪಿತೀರಿಯವರು, ಅವರಿಗೆ
ರಾಜ್ಯೋತ್ಸವ ಪ್ರಶಸ್ತಿ. ಅದೇ ಭಾಷೆ ಒಳಗೆ ಮಾತಾಡ್ಬೇಕಲ್ಲ.